ಬಾಯಲ್ಲಿ ಶಿವಮಂತ್ರ ಮನದಲ್ಲಿ ಕುತಂತ್ರ. ಹಾ, ಬಾಯಲ್ಲಿ ಶಿವಮಂತ್ರ ಮನದಲ್ಲಿ ಕುತಂತ್ರ. ಅಕ್ಕಿಯಲ್ಲಿ ಆಸೆ ನೆಂಟರಲ್ಲಿ ಪ್ರೀತಿ ಡಾಂಬಿಕ ಭಕ್ತಿ ಬೇಡ ಅಂತ ಹೇಳಿದ್ರಕ್ಷೆ. ಹಾ, ಹಿಂಗಂದ್ರೆ ಏನ್ರಿ ಸರ್, ನಮಗ್ ತಿಳಿಲಿಲ್ಲ. ನಸಲಲ್ಲಿ ವಿಭೂತಿ ಕಿಸೆಯಲ್ಲಿ ಕತ್ತರಿಪ್ಪ ಅಂತಂದ್ರ ಹಾ ಹಾ ಹಿಂಗಂದ್ರಪ್ಪ, ಆ ಒಂದು ದೊಡ್ಡ ದೇವಸ್ಥಾನ ಇರ್ತದ. ಇಂತ ಕಟ್ಟಿಸಿದ್ದೇಶ್ವರ ಅಂತ ದೇವಸ್ಥಾನ, ಕಟ್ಟಿಸಿದ್ದೇಶ್ವರ ದೇವಸ್ಥಾನ ಇರ್ತದ. ಹಾ ಹಾ ಇಲ್ಲಿ ಏನು ಆಗಿರ್ತೈತಿಪ್ಪ ಅಂತಂದ್ರ ಇದ್ದೂರನ ಜನರು ಬಂದಿರ್ತಾರ, ಇದ್ದೂರ ಜನರು ಬಂದಿರ್ತಾರ, ಬೀಗ್ರ ಮನಿ ಪೌಣ್ಯರು ಬಂದಿರ್ತಾರ, ಮತ್ತು ಭಕ್ತರು ಬಂದಿರ್ತಾರ ಅಕ್ಷಯ. ಹೌದು. ಅಲ್ಲಿ ಕಟ್ಟಿಸಿದ್ದೇಶ್ವರ ಮುಂದಿದ್ದಿರ್ತಕ್ಕಂತ ಭಂಡಾರವನ್ನ ಹಣಿಗ್ ಹಚ್ಕೊಂಡಿವಪ್ಪ ಅಂತಂದ್ರ ಹಾ, ಭಂಡಾರ ಹಚ್ಕೊಳ್ಳುವಂತ ಸಮಯದೊಳಗ ಭಕ್ತಿದಿಂದ ಹಚ್ಕೊಂಡಿವಪ್ಪ ಅಂತಂದ್ರ ಭಕ್ತಿ ಇಟ್ಟು ಹಚ್ಕೊಂಡೇವಂದ್ರ ಅದು ಭಂಡಾರ ಏನಕ್ಕದ ನಮಗ ಬಂಗಾರ ಅಕ್ಕದ, ಬಂಗಾರ ಆಗಿ ಉಳಿತದ. ಹಾ, ಮತ್ತೆ ಹೆಂಗಪ್ಪ? ಹೌದಿಲ್ಲ? ಹಾ ಹಾ ಜೇರ ಈ ಜಾತ್ರೆ ಒಳಗ ಯಾರ ಕಿಸೆ ಹೊಡಿಬೇಕ ತಿಳ್ಕೊಂಡ ಕಿಸೆದೊಳಗ ಕತ್ರಿ ಇಟ್ಕೊಂಡ ತಿರುಗಾಡ್ದಿವಪ್ಪ ಅಂತಾರ. ಹಾ 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 ಭಂಡಾರ ಇದ್ದಿದ್ದು ಬೆಂಕಿ ಉರಿತದ ನಮ್ಮ ಪಾಲಿಗೆ. ಬೆಂಕಿ ಹಾಕದ ಬೆಂಕಿ. ಇದಕ್ಕ ನಸರಲ್ಲಿ ಬುದ್ಧಿ ಕಿಸೆಯಲ್ಲಿ ಕತ್ತರೆಂದಾರ. ಹಾ, ಇನ್ನೊಂದೇನಪ್ಪ ಅದು? ಬಾಯಲ್ಲಿ ಶಿವಮಂತ್ರ ಮನದಲ್ಲಿ ಕುತಂತ್ರ. ಹಾ, ಹಿಂಗಂದ್ರೆ ಏನ್ರಿ ಸರ? ಆ ಬೆಳಗಿನ ಹಿಡಿದ ಸಂಜಿತನ ಹಾ 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 ಬೀರದೇವರು ನಮ್ಮವ, ಮಾಳಿಂಗ್ರೆ ನಮ್ಮವ, ಅಮೋಘಸಿದ್ದು ನಮ್ಮವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹಾ, ಹಿಂಗ ಓಂ ನಮಃ ಶಿವಾಯ ಅಂತೇಳಿ ಮಂತ್ರಾರೇ ದಿನನಿತ್ಯ ಬಾಯಿಲಿ ನುಡಿದ ಖರೆ. ಹಾ, ಮತ್ತೇನ್ ಮಾಡುದು? ಆದ್ರ ನಮ್ಮ ಮನಸ್ಸಿನ ಒಳಗ ಹಾ ಹಾ ಮನಸ್ಸಿನೊಳಗ ಯಾರ ಮನೆಗೆ ಬೆಂಕಿ ಹತ್ತದ ಅಂತ ಹೇಳಿ ಮನಸ್ಸಿನ ಒಳಗರ ಇಟ್ಕೊಳ್ಳೋದು ಬಾಯಿಲೇರಿ ಓಂ ನಮಃ ಶಿವಾಯ ಅಂತೇಳಿ ಮಂತ್ರ ನೋಡಿದೀವಪ್ಪ ಅಂತಂದ್ರ ಅದಕ್ಕೆ ಎಂದರೆ ದೇವ್ರ ಒಲಿತಾನೇನದ? ದೇವ್ರ ಒಲೆ ಅಲ್ರಿ, ಏನ್ ಮಾಡ್ತಾನ? ಅದನ್ನ ಹೇಳಲ್ಲ. ಹಾ, ಯಾಕಪ್ಪ ಅಂತಂದ್ರ ಭಕ್ತಿದಿಂದ ನಾಮಸ್ಮರಣೆ ಮಾಡಿದೀವಪ್ಪ ಅಂತಂದ್ರ ಅದು ಒಂದು ಸ್ವಾರ್ಥಕ ಅದ. ಸ್ವಾರ್ಥ ಐತೆ. ಹೌದಿಲ್ಲ? ಇದಕ್ಕ ಇರ್ಲಿ ಅಕ್ಷಯ. ಇರ್ಲಿ. ಇಲ್ಲಿಯವರೆಗೆ ನಮ್ಮ ತಂದೆ ಸ್ವರೂಪಿಯಾಗಿರ್ತಕ್ಕಂಥವ್ರು ಸರ್ ಅಪ್ಪಾಜಿ ಅವರು ಶಂಕರು ಸರ್. ಹಾ, ಯಾಕಪ್ಪ ಅಂತ ಒಂದು ಸಲ ನಾವು ಏನು ತಂದೆ ಸ್ಥಾನ ಕೊಟ್ಟಿವಪ್ಪ ಅಂತಂದ್ರ ತಂದೆ ಸ್ಥಾನ ಒಳಗೆ ಇಡ್ತೇವೆ, ಅದೇ ಸ್ಥಾನ ಒಳಗ ಇರ್ಬೇಕಾಕ್ಕದ. ಹೌದಾ? ಹೌದಿಲ್ಲ? ಹೌದಾ? ಇಲ್ಲಿಯವರೆಗೆ ಒಂದೊಂದ ಏನೇನ ಮಾತುಗಳ ಆಗಿದ್ದೀವಿ, ಅವ್ರು ಏನೇನ ಮಾತಾಡ್ಯಾರ, ನಾವು ಏನೇನ ಮಾತಾಡಿದೀವಿ ಅನ್ನುವಂಥದ್ದು ದೈವಕ್ಕೆ ಗೊತ್ತಿದ್ದ ಮಾತದ. ಕೂತ ದೈವ ಕೂನದಪ್ಪ ಗೊತ್ತದ. ಆ ವಿಷಯಗಳು ಬಹಳ ಚಂದ ಪ್ರತಿಪಾದನೆಗಳನ್ನ ಮಾಡಿದ್ರು ಅವ್ರು. ವಿಷಯಗಳ ಮಾಡ್ಯಾರ ಪ್ರತಿಪಾದನೆ. ನಮಗ ಏನು ಕೇಳಿದ್ರು ನಾವು ಏನೇನ ಹೇಳಿದ್ದೀವಿ, ನೀವ್ ಹೇಳಿದಕ್ಕೆ ಅವ್ರು ಏನೇನಂದ್ರು ಗೊತ್ತದ. ಅದು ಬೇಕಲ್ಲ? ಹೌದಿಲ್ಲ? ಹೌದು. ನಾವು ಕೇಳಿದಕ್ಕೆ ಹಿಂದ ಕಡೆ ಹೋಗುನು. ಒಂದು ಮಾತ ಕೇಳಿದ್ರು ಅವ್ರು ನಮಗ. ಏನ್ ಕೇಳಿದ್ರು ಮಾತ? ಅಮೋಘ ಸಿದ್ಧ ಸರ್ವ ಸಾಹಿತ್ಯಗಳ ತಂದಿದ್ದ. ಹೌದಿಲ್ಲ? ಅದನ್ನ ಯಾರು ಮಾಡಿ ಕೊಟ್ಟಿದ್ರು ಅಂತ ಹೇಳಿದ ಒಂದು ಮಾತು ಕೇಳಿದ್ರು. ನಂದಿದ ಒಂದು ಮಾತು ಕೇಳಿದ್ರು. ಹೌದಿಲ್ಲ? ಹೌದು. ಕೇಳಿದಂತ ಸಮಯದೊಳಗ ವಿಶ್ವಕರ್ಮ ಅನ್ನುವಂತ ಮಾಡಿ ಕೊಟ್ಟಿದ್ದ ಅಂತ ಹೇಳಿ ನಮಗಿಟ್ಟು ಹಿರಿಯರು ಹೇಳ್ಯಾರ ಅಂತ ನಾ ಹೇಳಿದ್ದೇನ. ವಿಶ್ವಕರ್ಮ ಅಂತ ಹೇಳಿದೆವು. ಹೇಳಿ ಒಂದು ಮಾತು ಹೇಳಿದ್ದೇನ ಅವ್ರಿಗೆ. ಏನ್ ಹೇಳಿದ್ರಿ ಮಾತಾ? ಏನ್ ಹೇಳಿದ್ದೀವಪ್ಪ ಅಂತಂದ್ರ ಏನಪ್ಪ? ಒಂದು ಸಲ ನಾ ಉತ್ತರ ಹೇಳಿದ್ನಪ್ಪ ಅಂತಂದ್ರ ಹೌದಿಲ್ಲ? ಹೌದು. ಅದು ಸತ್ಯರೇ ಇರುವತಕ್ಕ ನಿಮ್ಗ ಸುಳ್ಳರೇ ಅನಿಸಿರಲ್ಲ ಖರೆ. ಹೌದಿಲ್ಲ? ಅದ ಉತ್ತರ ನಾವು ಹೇಳಬೇಕಾಕದ. ಯಾಕಂದ್ರ ದೈವದ ಮುಂದೆ ಸುಳ್ಳು ಹೇಳುವ ಕೆಲಸ ನಮ್ಮದಿಲ್ಲ. ಒಮ್ಮೆ ಹೇಳಕತ್ತವ್ರು ಇದ್ದಿದ್ ಹೇಳಬೇಕು. ಅದೇ ಮಾತೇ ಹೇಳೋರು ನಾವು. ಹೌದು. ಅವ್ರು ಹೇಳಿದ್ರು. ಏನ್ ಹೇಳಿದ್ರು? ವಿಶ್ವಕರ್ಮ ಅಂತ ಹೇಳಿರಿ ನೀವು ಖರೆ. ಖರೆ. ಆದ್ರ ಪಲ್ಲಕ್ಕಿ ಎಲ್ಲ ಸರ್ವ ಸಾಹಿತ್ಯ ಮಾಡಿಕೊಟ್ಟನಂದ್ರ ಯಾರ್ಯಾರ ಬಂದು ಒಂದು 4 ಮಂದಿರಿ ಬೇಕಲ್ಲ. ಹಿಂಗನ್ರಿ? ಪಲ್ಲಕ್ಕಿಯಾಗ ಮುಖ ಯಾರ್ದಿತ್ತು? ಹಿಂದ ಒಬ್ರು ಹೊರೋರ್ ಬೇಕು, ಮುಂದೊಬ್ರು ಹೊರೋರ್ ಬೇಕು, ಭಂಡಾರ ಹಚ್ಚೋರ್ ಒಬ್ರು ಬೇಕ. ಹೌದು. ಪಲ್ಲಕ್ಕ ಮುಖ ಯಾರ್ದಿತ್ತ? ಡೊಳ್ಳು ಬರ್ಸೋರ್ ಒಬ್ರು ಬೇಕು. ಹಿಂಗೆಲ್ಲ ಕೇಳ್ರಿ ಅವ್ರ. ಅದಕ್ಕೆ ನೀವೇನತ್ತೀರಿ? ಒಂದ್ ಮಾತು ಹೇಳ್ತೇನೆ. ಏನಪ್ಪ ಮಾತ? ಯಾಕಪ್ಪ ಅಂತಂದ್ರ ಯಾಕಪ್ಪ ಒಂದು ಸಂತೋಷ ಅದ ನನಗ. ಸಂತೋಷ ಆಗೈತೇನ್ರಿ? ಆಗಿರ್ಬೇಕಲ್ಲ. ಮೊದಲು ಬರೋಣ ಸಂತೋಷ ಆಗಿತ್ತು ನನಗ. ಆಗಿತ್ತಲ್ಲ? ಯಾಕಾಗಿತ್ತಪ್ಪ ಅಂತಂದ್ರ ಅದು ಬರಲ್ಲ. ಯಾಕಾಗಿತ್ತು? ಎಷ್ಟು ದಿನ ನಾವು ಕಾರ್ಯಕ್ರಮ ಏನು ಮಾಡ್ಲಕತ್ತಿದೀವಿ ನೋಡಕ್ಷಯ. ಬರೇ ನಮ್ಮಂತವ್ರ ಕೂಡನೆ ಸಣ್ಣ ಸಣ್ಣ ಮೇಳ ಕೂಡನೆ ಮಾಡೋದು. ಇಂತ ದೊಡ್ಡ ಗುರುಗಳು ಕಂಡು ಬಿದ್ದಿಲ್ಲ. ಇಂತ ದೊಡ್ಡ ಕಲಾವಂತರು ನಮಗ್ ಬಹಳ ಭೇಟಿ ಆಗಿತ್ತಿಲ್ಲ. ಇಲ್ಲಪ್ಪ, ಇಲ್ಲ. ಅದ್ರಾಗ ಮೇಲಾಗಿ ಶಂಕರು ಸರ್ ಅಪ್ಪ ಅಂತಂದ್ರ ಶಂಕರ ಸರ್ ಅಂದ್ರ ಒಂದು ಅಭಿಮಾನ ಬಹಳ ಆಗಿತ್ತು ನನಗ.
ಅವ್ರ ಜೋಡಿನೂ ಒಂದು ಕಾರ್ಯಕ್ರಮ ಮಾಡ್ಲಕತ್ತೀನಪ್ಪ ಅಂತೇಳಿ ಹಿಂಗ್ ಹೌಸ್ ಆಗಿತ್ತ ನಮಗ. ನನಗ ಆನಂದ ಆಗಿತ್ತಪ್ಪ, ಹಾಲು ಕೊಡೋಟ್ ಆನಂದ ಆಗಿತ್ತು ನನಗ. ಒಂದು ಮಾತು ಹೇಳಿದ್ರು ಅವ್ರು. ಏನ್ ಹೇಳಿದ್ರು? ಒಂದು ಪ್ರಶ್ನೆ ಅಲ್ಲಿ ಇದು ನೀವು ಮಾತಾಡುವಂತ ಮಾತನೊಳಗ ನಾ ಕೇಳಿನಿ ಅಂತ ಹೇಳಿದ್ರು ಅವ್ರು. ಹೇಳ್ಯಾರಪ್ಪ, ಹೇಳ್ಯಾರ. ಒಂದು ವಿನಂತಿ ಅದ ಸರ್ಗಿ. ಏನ್ ವಿನಂತಿರಿ? ನಾ ಮಾತಾಡುವಂತ ಮಾತನಾಗ ನೀವು ನನ್ನ ಕೇಳಿದಿರಪ್ಪ ಅಂತಂದ್ರ ನಾ ಬರುವಂತ ಸಮಯದೊಳಗ ಅಮೋಕ್ಷದ ಪಾಲಕ್ಕಿ ತಂದಾನ ಅಂತ ಹೇಳಿದ್ನಿ ಅನ್ನ. ಇಲ್ಲ, ಸರ್ವ ಸಹಿತ ತಗೊಂಡು ಏನೇನು ತಂದಾನ? ಏನೇನು ತಂದಾನಪ್ಪ? ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಡ, ಬಡವರಿಗೆ ಬಗ್ಗೆ, ಮಂಚಿಗೆ ತೊಟ್ಟಿಲ್ಲ, ಮಳಿಕಿಲ್ಲ, ಬೆಳಕಿಲ್ಲ, ಸರ್ವ ಸಾಹಿತ್ಯ ತಂದ. ಸರ್ವ ಸಾಹಿತ್ಯ ತಿಳಿವು. ಮುಂದೆ ನಂದಿ, ಹಿಂದೆ ತಂದಿ. ಹೌದು, ಹೌದಿಲ್ಲ? ಸರ್ವ ಸಾಹಿತ್ಯ ತಂದ ಮಾತಾಡಿಸಿದ್ದೊಬ್ಬ. ಇಷ್ಟು ನಾವು ಮಾತಾಡಿದೀವಿ. ಮತ್ತ ಪಲ್ಲಕ್ಕಿ ತಂದಾನೇನಂತ ನಾವು ಹೇಳಿದೀವ? ಇಲ್ಲಪ್ಪ, ಇಲ್ಲ. ನೀವೇನು ಕೇಳಿರಿ? ನೀವು ಮಾತಾಡುವಂತ ಮಾತನಾಗ ನಾವು ಕೇಳಿವತ್ತು ನೀವು ಹೇಳಿರಿ. ಮತ್ತ ಪಲ್ಲಕ್ಕಿದ ನಾವು ಮಾತಾಡಿದೀನು? ಇಲ್ಲ. ಇದು ಒಂದು ಮಾತನ ಸರ್ಗೆ. ಇನ್ನೊಂದು ಮಾತನ್ನ ಕೇಳ್ತೀನಿ. ಹೆಂಗ್ರಿ ಹೇಳಿದ್ರು ಅವ್ರು? ಅಮೋಘ ಸಿದ್ಧ ಮಾಳಿಂಗರಾಯನೊಳಗ ಭೇದ ಭಾವ ಮಾಡಂಗಿಲ್ಲ ಅಂತ ಹೇಳಿದ್ರು ಅವರು. ಈಗ ನಾನು ಮಾಡಿಲ್ಲ, ನಾವು ಮಾಡಿಲ್ಲ. ಯಾಕಪ್ಪ ಅಂತ ಎಂದ ಈ ಸ್ಟೇಜಿಗೆ ಬಂದು ನೋಡು, ಆ ದೇವ್ರ ಈ ದೇವ್ರ ಅಂತ ಎಂದೂ ಭಾವನದೊಳಗೆ ಇಟ್ಕೊಂಡು ನಾವು ಮಾತಾಡಕತ್ತಿಲ್ಲ. ಕರೆ ಸರ್ ಹಿಂಗ ಹೊಡೆದು ಮಾತಾಡಕತ್ತಾರಪ್ಪ ಅಂತ ನಾವೊಂದು ಮಾತು ಹೊಡೆದು ಕೇಳ್ತೀನಿ. ಅಲ್ಲಿ ಏನ್ ಕೇಳ್ತಿರಪ್ಪ ಸರ್ಗಿ? ಯಾವನಪ್ಪ ಸಿದ್ಧ ಮಾಳಿಂಗರಾಯ? ಸಿದ್ಧ ಮಾಳಿಂಗರಾಯ ಯಾರು? ಸಿಡಿಯಾಣ ದೇವರ ಶಿಷ್ಯ, ಹೌದಿಲ್ಲ? ಸಿದ್ಧ ಮಾಳಿಂಗರಾಯ ಯಾವ ವಿಜಯಪುರ ಜಿಲ್ಲಾ ಚಡಚಣ ತಾಲೂಕ ನೂತನ. ಚಡಚಣ ತಾಲೂಕ, ನೂತನ ಚಡಚಣ ತಾಲೂಕ, ಅದ್ರ ಇಂಡಿ ತಾಲೂಕ, ಇಂಡಿ ತಾಲೂಕ. ಸಿರಾಡೋಣದೊಳಗೂ ಗುರುವಿನ ಸೇವಾ ಮಾಡ್ಯಾನ, ಹೌದಿಲ್ಲ? ಹುನ್ನೂರೊಳಗೂ ಸೇವಾ ಮಾಡ್ಯಾನ. ಹೌದು. ಯಾವ ಇದೆ? ಜಮಖಂಡಿ ತಾಲೂಕ ಕೊಂಡೂರೊಳಗೂ ಮಾಡ್ಯಾನ. ಕೊಂಡೂರೊಳಗೂ ಮಾಡ್ಯಾನ. ಮಾಡ್ಯಾನಿಲ್ಲ? 3 ಮಾಡ್ಯಾನ. ಮಾಡ್ಕೊತ ಬಂದ ಹಂಗ ಮಾಡ್ಯಾನ. ಮತ್ತ ಆ ಮಾಳಿಂಗ್ರ ಹೆಂಗ ಬಂದು ಹೆಂಗ ಹೋದಂದ್ರ ಏನ್ ಹೇಳುದೈತಿ? ಹೆಂಗ್ ಮಾಡಿದ ಸೇವಾ ಅಂತಂದ್ರೆ ಏನ್ ಹೇಳುದಪ್ಪ? ನಮ್ಮ ಅಪ್ಪಾಜಿಯವ್ರಿಗೆ ನಾ ಒಂದು ಹೇಳಿ ಕೇಳ್ತೀನಿ. ಅಮೋಘಸಿದ ಪಲ್ಲಕ್ಕಿಯಾಗ ಮುಖ ಯಾರಿತ್ತಪ್ಪ ಅಂತಂದ್ರ ಒಂದು ಮಾತು ಹೇಳ್ತೀನಿ. ಏನಪ್ಪ ಮಾತ? ಈಗ ಮನ್ಯ ಮಾಳಿಂಗರಾಯ ಗುರುವಿನ ಸೇವಾ ಮಾಡ್ತಿದ್ದ, ಹೇಳಿದ್ರಿಲ್ಲ? ಮತ್ತ ಮನ್ಯ ಮಾಳಿಂಗರಾಯ ಏನ ಗುರುವಿನ ಸೇವಾ ಮಾಡಕ್ರ ಮನ್ಯ ಮಾಳಿಂಗರಾಯ ಪಲ್ಲಕ್ಕಿಯಾಗಿ ಮರಿಲಿಕ್ಕತ್ತಿದ್ದ? ಇಲ್ಲಪ್ಪ, ಇಲ್ಲ. ಹೌದಿಲ್ಲ? ಹೌದು. ಹಂಗಲ್ರಿ ಸರ, ನಾ ಒಂದ ಮಾತನಾಗ ಹೇಳಿದ್ದೀವಿ ನಾವು. ಏನಂತಪ್ಪ? ನನಗಿಟ್ಟು ತಿಳಿದು ಬಂದೈತಿ ಸರ, ಇಟ್ಟು ಗೊತ್ತದ. ಮತ್ತ ಇದ್ರ ಬಿಟ್ಟು ನಿಮ್ಗೆ ಉತ್ತರ ಬೇರೆ ಇತ್ತಪ್ಪ ಅಂತಂದ್ರ ಉತ್ತರ ಕುಲ್ಲ ಮಾಡ್ರಿ. ಈ ಉತ್ತರ ನೀವು ನನಗ್ ಹೇಳಿದ್ರಪ್ಪ ಅಂತಂದ್ರ ಯಾಕಪ್ಪ ಅಂತ ನನಗೂ ಒಂದು ಹೆಮ್ಮೆ ಅದ. ಯಾಕಪ್ಪ ಅಂತಂದ್ರ ನಾ ಸುಮ್ಮನೆ ನಂದು ಕರೆಕ್ಟ್ ಅದ ಒಪ್ಕೋರಿ ಅಂತ ನಾ ಯಾರಿಗೆ ಅನ್ನಂಗಿಲ್ಲ, ಹೌದಿಲ್ಲ? ಇದ್ರ ಬಿಟ್ಟು ನೀವು ಬೇರೆ ಹೇಳಿದ್ರಪ್ಪ ಅಂತ ನೀವು ಅಲ್ಲೇ ಮತ್ತೊಬ್ರು ಯಾರಾದ್ರೂ ನಮಗ್ ಕೇಳಿದ್ರಪ್ಪ ಅಂತಂದ್ರ ನಮಗ್ ಸರ್ ಹಿಂಗ್ ಹೇಳ್ಯಾರಪ್ಪ ಅಂತಂದ್ರ ನಿಮ್ ಸ್ಟೇಜ್ ಮ್ಯಾಗ ನಿಮ್ ಹೆಸರು ಉತ್ತರ ಹೇಳ್ತೀವಿ ನಾವು. ಹೇಳ್ಕೊತ ಹೋಗ್ತೀವಿ. ಯಾಕ ಒಂದ್ ಹೆಮ್ಮೆ ಇರ್ತದ ನನಗ, ಹೌದಿಲ್ಲ? ಹಿಂಗ ಹೇಳ್ಯಾರ ಅಂತ ಹೇಳಿ. ಹೌದಿಲ್ಲ ಸರ್? ಹಂಗೆ ನನಗೆ ಹೇಳಕ್ ಹೋಗ್ಬೇಡ್ರಿ. ನಿಮ್ಗೆ ಅಲ್ಲೇ ಅನಿಸೈತಿಲ್ಲೋ ನಾವ್ ಹೇಳುದು ಉತ್ತರ, ನಿಮ್ ಉತ್ತರ ನೀವು ಖುಲ್ಲ ಮಾಡ್ಬೋದು. ನಾವ್ ವಿಚಾರ ಮಾಡ್ರಿ ಚಂತ ನಾವ್ ಒಬ್ಬರಿಗೆ ಹಚ್ಕೋತ ಕೂತೀವಪ್ಪ ಅಂತ ಕೆಲಸ ಆಗಂಗಿಲ್ಲ ನಮಗೆ, ಹೌದಿಲ್ಲ? ಯಾಕಂದ್ರೆ ಹೇಳುದವ್ರು ಅದೇ ಹೇಳೋರು, ನಾವ್ ನೀವು ಸರ್ ಇಲ್ಲ ಅಂದಾರತ್ ನಾವ್ ಅನ್ನಂಗಿಲ್ಲ. ಅವ್ರು ಬ್ಯಾರೆ ಉತ್ತರ ಹೇಳಿದ್ರು ಸಹಿತ ಒಂದ್ ಸರ ನನ್ನ ಬಾಯಿಲೆ ಬಂದೈತಿಪ್ಪ ಅಂತಂದ್ರ ಉತ್ತರ ಅಷ್ಟೇ ತಿಳಿದೈತಿ, ಅಷ್ಟೇ ಹೇಳ್ತೀನಿ ಸರ್. ಹೊತ್ತು ತನ ನನಗೆ ಹೇಳಂದ್ರು ನನ್ನ ಕೈಲಿ ಬ್ಯಾರೆ ಉತ್ತರ ಹೇಳೋದಾಗಂಗಿಲ್ಲ. ಅಷ್ಟು ಗೊತ್ತೈತ್ರಿ ಸರ್. ನೀವೇನದು ಅಮೋಷದ ಮುಂದೆ ಹೇಳಿರಲ್ಲ, ಅದು ನನಗೆ ಸಿಕ್ಕಿಲ್ಲ, ನನಗೆ ತಿಳಿದು ಬಂದಿಲ್ಲ. ಹೌದು, ನೇರವಾಗಿ ಅಷ್ಟೇ ಐತಿ. ದೈವಿಕ ಮೋಸ ಮಾಡು ಯಾವಾರು ನಂದಿಲ್ಲ, ನಮಗ್ ಗೊತ್ತೂ ಇಲ್ಲ, ಹೌದಿಲ್ಲ? ಅದಕ್ಕೆ ಇರ್ಲಿ ಸರ್, ಪಾಳೆ ಬಂದ್ರೆ ಹೇಳೋರಕ್ಕ. ಮತ್ತೆ ಇಲ್ಲಪ್ಪ ಸಣ್ಣ ಮಾಳಿಗಳು ಹೇಳಂಗಿಲ್ಲ ಅಂದ್ರ ಬೀರ್ ನಂದೇನಿಲ್ರಿ ಸರ್ ತಕರಾರ್ ನಿಮ್ ಕೂಡ, ಹೌದಿಲ್ಲ? ಅದಕ್ಕೆ ನಾವೊಂದು ಮಾತು ಕೇಳಿದ್ದೀವಿ ನಾವು. ಏನ್ ಕೇಳಿದ್ರಿ ಮಾತ? ಏನಪ್ಪಾ ಅಂತಂದ್ರ ಶಿವ ಪಾರ್ವತಿಯರು ಏನಪ್ಪ ಅಂತಂದ್ರ ಮರ್ತ್ಯ ಲೋಕಕ್ಕೆ ಬಂದ, ಹೌದಿಲ್ಲ? ಏನಪ್ಪಾ ಅಂತಂದ್ರ ಬಾಳ ಹೇಳುದು ಆಗಿರಬಾರದು. ಆ ಮುದ್ದಪ್ಪ ಅಂತ ಹೇಳಿ ಗೊಂಬೆಗಳ ತಯಾರು ಮಾಡಿ ಕೌರವ ಋಷಿ ಆಶ್ರಮದೊಳಗೆ ಬಿಟ್ರು, ಹೌದಿಲ್ಲ? ಆ ಕೌರವ ಋಷಿ ಆಶ್ರಮದೊಳಗೆ ಎದಕ್ಕೆ ಬಿಟ್ರು? ಕೌರವ ಋಷಿಗೆ ಏನು ಖೂನ ಕೊಟ್ರು ಅಂತೇಳಿ ಒಂದು ಮಾತು ಕೇಳಿದ್ದೆ ನಾನು. ಅವಾಗ ಏನ್ ಹೇಳಿದ್ರಪ್ಪ ಸರ್? ಸರ್ ಹೇಳಿದ್ರು ಏನಂತ? ಏನಪ್ಪಾ ಅಂತಂದ್ರ ಆ ಕೌರವ ಋಷಿ ಹಂತಕ್ಕೆ ಯಾಕೆ ಬಿಟ್ಟಾರ ತಂದಂತ ಸಮಯದೊಳಗ ಒಬ್ಬ ಗುರುಗಳು ಬೇಕಾಗಿದ್ರತ್ತ ಅವ್ರಿಗೆ, ಹೌದಿಲ್ಲ? ವಿದ್ಯಾ ಬುದ್ಧಿ ಕಲಿಲಾಕ ಒಬ್ಬ ಗುರುಗಳು ಬೇಕಾಗಿದ್ರು. ಒಳ್ಳೆ ಸೀಮಿತವಾದ ಒಬ್ಬ ಗುರು ಸ್ಥಾನ ಏನಪ್ಪಾ ಅಂತ ಕೌರವ ಋಷಿ ಇರ್ತಾರ ಅನ್ನುವಂತ ಮಾತನ್ನ ಹೇಳಿದ್ರು. ಮುಂದೆ ಅವನಿಗೆ ಏನು ಖೂನ ಕೊಟ್ರು ತಂದಂತ ಸಮಯದೊಳಗ ಕೌರವ ಋಷಿ ಹೋಗಿ ಕೌರವ ಹೋಗಿ ಮುಂದೆ ಕುರುವಾಗು ಅಂತ ಹೇಳಿ ಆಶೀರ್ವಾದ ಮಾಡ್ಯಾರ ಅಂತ ಹೇಳಿದ್ರು ಅವ್ರು, ಹೌದಿಲ್ಲ? ಒಂದು ಮಾತು ಕೇಳ್ತೀನಿ. ಏನಪ್ಪಾ ಮಾತ? ಸರ್ ಉತ್ತರಕರ ಅಲ್ಲಗಳಂಗಿಲ್ಲ, ಹೌದಿಲ್ಲ? ಯಾಕಂದ್ರೆ ಅವ್ರ ಶಣರು ನಾವು ಅಲ್ಲಕರೆ. ಆದ್ರೂ ಒಂದು ಮಾತಿಲ್ಲ ಏನು ಕೇಳದೈತಿಪ್ಪ ಅಂತಂದ್ರ ಏನಪ್ಪಾ ಮಾತ? ಆ ಖೂನ ಅಂದ್ರೆ ಏನು, ಮತ್ತೆ ಹೆಸರು ಅಂದ್ರೆ ಏನು?
ಯಾವ ಸಿದ್ಧ ಮಾಳಿಂಗರಾಯ ಹಾ. ಹೌದಿಲ್ಲ ಹೌದು. ಗುರುವಿನ ಕಾಲಾಗ ಏನಪ್ಪಾ ಅಂತಂದ್ರ ಸಾನಿಗೆ ಬೇರಾಗಿ ಸಿರಿಗಂಧದ ಕೊಟ್ಟಾಗಿ ನಾವ್ದಾನ ಹೌದು. ಹೌದಿಲ್ಲ ಹೌದು. ಪರಿಪರಿಯಾಗಿ ಗುರುವಿನ ಒಳಗೆ ದುಡ್ಕೊಂಡಾನ ಹೌದು. ಈ ಸಿದ್ಧ ಮಾಳಿಂಗರಾಯ ಒಂದು ಖೂನದ ಏನದಪ್ಪ ಅಂತಂದ್ರೆ ಯಾವ ಸೊಲ್ಲಾಪುರ ಜಿಲ್ಲಾ ಮಂಗಳವೇಡ ತಾಲೂಕ ಹಾ. ಪ್ರತಿ ದೀಪಾವಳಿ ಅಮಾವಾಸ್ಯ ದಿನ ಏನಕ್ಕತಿ ಖೂನ್ ಏನೈತಪ್ಪ ಅಂತಂದ್ರ ಮುಂಡಾ ಸಾಯರ್ ಅಂತೇಳಿ ಒಂದು ಖೂನ್ ಅದು ಉಂಡಾ ಸೈಡ್ ಬರ್ತೈತಿ. ಖೂನ್ ಅದ ನೋಡಲ್ಕು ಸಿಗುತ್ತದ ಹಾ. ಹೌದಿಲ್ಲ ಹೌದು. ಹಂಗ ನಾ ಏನ್ ಕೇಳಿನ್ರಿ ಸರ ಹಾ, ಹಾ. ಕೌರವ ಋಷಿಗೆ ಏನ ಖೂನ್ ಅದ ಕೂನ್ ಏನಾದ್ರಿ ಅವ್ರಿಗೆ ಹಾ. ಅವ್ರ ಹೆಸರಿಲ್ಲ. ಹೆಸರು ಏನಕ್ಕಿತ್ತ ನಾ ಕೇಳಿಲ್ಲ ಹೌದು. ಹೌದಿಲ್ಲ ಕೂನ್ ಏನದ. ಖೂನ್ ಏನದ ಅಂತ ಹೆಂಗ್ ಕೇಳಿದೀವಿ ನಾವು ಅದಕ್ಕೆ ಸರ್ ಗೆಟ್ಟ ತಿಳಿದೈತೆ ಅಟ್ ಹೇಳಿದಾರು ಹೌದು. ಹೌದಿಲ್ಲ ಹೌದು. ಅದಕ್ಕೆ ಕೂಡಿರ್ತಕ್ಕಂತ ದೈವಕ್ಕೊಂದು ಏನೇನು ವಿನಂತಿ ಇದಪ್ಪ ಅಂತಂದ್ರ ಏನಪ್ಪಾ. ಇಲ್ಲಿಯವರೆಗೆ ಹಾ. ಹೌದಿಲ್ಲ ಹೌದು. ಒಂದು ಮಾತಾಡುವಂತ ಮಾತಿನಲ್ಲಿ ಹಾಡುವಂತ ಹಾಡಲ್ಲಿ ಬಾರಿಸಾಡುವಂತ ವಾದ್ಯದೊಳಗೆ ಲೋಪದೋಷಗಳು ಆಗಿರ್ತಾವು ಆಗಿರ್ತದ ಅಂತಿರ್ಬೇಡ್ರಿ ಆಗ್ಯಾವು. ಅದಕ್ಕೆ ಆಗಿರ್ತಾವ ಹಾ. ಅದಕ್ಕೆ ಆದಂತ ತಪ್ಪನ್ನು ಬದಿಗತ್ತಿ ಒಪ್ಪರಂತ ಸ್ವೀಕಾರ ಮಾಡ್ರಿ ತಿಳ್ಕೊಂಡು ಹೌದಿಲ್ಲ ಈ ಮಾಯಕ್ಕೆ ತಮ್ಮೆಲ್ಲರ ಪಾದಗಳಿಂದ ತಿಳಿದು ಇಲ್ಲೇ ಮತ್ತೊಮ್ಮೆ ಮುಗ್ದೊಮ್ಮೆ ಶರಣಾರ್ಥಿಗಳನ್ನ ಹೇಳಿ ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆನೂ ಇಲ್ಲ. ಒಂದು ಚಾಲ್ ಹಾಡಿ ನಮ್ಮ ಸರಿಜೋಡಿ ಕಾಕ ಪಾಳೆ ಕೊಡುನು. ಹೌದು. ನಾವು ಬೇಡ ನಮ್ಮ ಕಾಕರ ಏನ್ ಮಾಡ್ತಾರ ಹೌದು. ಹೌದಿಲ್ಲ ಅದಕ್ಕೆ ನಾಲ್ಕು ನುಡಿ ಚಾಲನ್ ಹಾಡಿ ನಮ್ಮ ಸರಿಜೋಡಿ ಕಾಕನ್ ಸಂಘಕ್ಕೆ ಪಾಳೆ ಕೊಡು ದೈವ ಶಾದ್ರತೆಯಿಂದ ಕೂತ್ತಲ ಸಿಕ್ಕಾಗಿ ನಂತೆ ಹೌದಪ್ಪ. ಹೌದು.